ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪಿಂಚಣಿನ ಪಡಿತಕ್ಕಂಥವರಿಗೆ ಪಿಂಚಣಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಈಗಾಗಲೇ ನಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಣ ಜಮಾ ಆಗಿರುವಂಥದ್ದು ಮತ್ತು ಬರದೇ ಇದ್ದಂಥವರಿಗೂ ಕೂಡ ಇವತ್ತು ಕೂಡ ಹಣನ ಜಮಾ ಆಗ್ತಾಯಿದೆ. ಯಾರಿಗೆಲ್ಲ ಜಮಾ ಆಗ್ತಾಯಿದೆ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಹಣನೂ ಕೂಡ ಜಮಾ ಆಗೋದಿಲ್ಲ ಅಂತ ಅದನ್ನು ಕೂಡ ಮಾಹಿತಿನ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪನ ಆಪ್ಷನ್ ಕೂಡ ಬರುತ್ತೆ. ಹೈಪನ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು, ಹೊಸ ವೀಡಿಯೋಗಳನ್ನು ನೀವು ನೋಟಿಫಿಕೇಷನ್ ಆಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೋಬೋದು. ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ದಿನಾಂಕ ನೋಡ್ಕೊಳ್ಬೋದು. ಮೊದಲನೇದಾಗಿ 8ನೇ ತಾರೀಕು 1ನೇ ತಿಂಗಳು 2026ರಂದು ಸಮಯ 2 ಗಂಟೆ 14 ನಿಮಿಷಕ್ಕೆ ಅಂಗವಿಕಲ ಪಿಂಚಣಿ 1400 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಕೂಡ ನೋಡ್ತಾ ಇದ್ದೀರಿ. ಇವಾಗ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಕೆಲವೊಂದಿಷ್ಟು ಜನರು ಬರದೇ ಇದ್ದಂಥವರು ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ, ಬಿಡುಗಡೆ ಆಗಿಲ್ಲ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 6ನೇ ತಾರೀಕಿನಿಂದನೇ ಹಣನ ಬಿಡುಗಡೆ ಆಗಿದೆ, ಜಮಾ ಆಗೋಕ್ಕೂ ಪ್ರಾರಂಭ ಆಗಿದೆ ವೀಕ್ಷಕರೇ. ಇವಾಗ 8ನೇ ತಾರೀಕು ಅಂಗವಿಕಲ ಪಿಂಚಣಿನ ಜಮಾ ಆಗಿರುವಂಥದ್ದು ದಿನಾಂಕ ಕೂಡ ವಿತ್ ಪ್ರೂಫ್ ಮಾಹಿತಿನ ಸ್ಕ್ರೀನ್ ಮೇಲೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಈಗಾಗಲೇ ಹಣನ ಜಮಾ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರೆ ನಮಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ, ಬಿಡುಗಡೆ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಹಣನ ಏನು DBT ಮುಖಾಂತರ DBT ಪುಷ್ ಆಗಿದೆ. ಆದರೆ ಕೆಲವೊಂದಿಷ್ಟು ಜನರಿಗೆ ಅಂತಂದರೆ ಅಂಗವಿಕಲ ಪಿಂಚಣಿದಾರರಿಗೆ ಪಿಂಚಣಿನ ಜಮಾ ಆಗಿದೆ. ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮತ್ತು ಇನ್ನು ವಿಧವಾ ವೇತನ ಪಿಂಚಣಿನೂ ಕೂಡ ಜಮಾ ಆಗಿದೆ. ಇವಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಏನು 600 ರೂಪಾಯಿ ಪಿಂಚಣಿನ ಬರ್ತಾಯಿತ್ತು, ಅಂಥವ್ರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಅಂಥವ್ರಿಗೂ ಕೂಡ ಜಮಾ ಆಗ್ತಿದೆ ವೀಕ್ಷಕರೇ. ಇವತ್ತು ಕೂಡ ಭಾಳಷ್ಟು ಜನರಿಗೆ ಪಿಂಚಣಿನಿದೆ, ಜನವರಿ ತಿಂಗಳದ್ದು ಪಿಂಚಣಿನ ಜಮಾ ಆಗ್ತಾಯಿದೆ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ ಡಿಸೆಂಬರ್ ತಿಂಗಳದ್ದು ಪಿಂಚಣಿ ಹಣ ಜಮಾ ಆಗಿಲ್ಲ, ನಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಏನೆಲ್ಲ ಒಂದು ಪೆಂಡಿಂಗ್ ಪಿಂಚಣಿ ಇದೆ, ಯಾರ್ದೆಲ್ಲ ಪೆಂಡಿಂಗ್ ಪಿಂಚಣಿಗಳಿದ್ದಾವೆ, ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಜಮಾ ಆಗದೇ ಇರುವಂಥವ್ರಿದ್ದಾರೆ, ಅಂಥವರಿಗೆ ಈ ಒಂದು ಜನವರಿ ತಿಂಗಳಲ್ಲೇ ಹಣನ ವರ್ಗಾವಣೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಅಕೌಂಟ್ಗಳಿಗೆ DBT ಮುಖಾಂತರ ವರ್ಗಾವಣೆ ಮಾಡ್ತಾಯಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು, ಡಿಸೆಂಬರ್ ತಿಂಗಳದ್ದು ಪಿಂಚಣಿನೂ ಕೂಡ ನಮಗೆ ಜಮಾ ಆಗಿದೆ, ಬಂದಿದೆ ಅಂತ ಕಮೆಂಟ್ಗಳನ್ನು ಮಾಡಿದರು. ಹೀಗಾಗಿ ಯಾರಿಗೆಲ್ಲ ಡಿಸೆಂಬರ್ ತಿಂಗಳದ್ದು ಪಿಂಚಣಿ ಹಣ ಜಮಾ ಆಗಿದೆ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ನಿಮಗೆ ಇನ್ನೂ 4-5 ದಿನಗಳ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣನಿದೆ. ಬರದೇ ಇದ್ದಂಥವರಿಗೆ ಜನವರಿ ತಿಂಗಳದ್ದು ಮತ್ತು ಪೆಂಡಿಂಗ್ ಇತ್ತು ಡಿಸೆಂಬರ್ ತಿಂಗಳದ್ದು ಅಂತಂದ್ರೆ ಅದನ್ನು ಕೂಡ ಜಮಾ ಆಗ್ತಾಯಿದೆ. ಜನವರಿ ತಿಂಗಳದ್ದು ಈಗಾಗಲೇ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಹಣ ಜಮಾ ಆಗಿದೆ ವೀಕ್ಷಕರೇ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಕೂಡ ಹಣನ ಜಮಾ ಆಗ್ತಾಯಿದೆ, ನಾಳೆನೂ ಕೂಡ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ. ಬರದೇ ಇದ್ದಂಥವರಿಗೆ ವೇಟ್ ಮಾಡಿ. ಭಾಳಷ್ಟು ಜನರು ನಮಗೆ ಇನ್ನೂ ಕೂಡ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ. ಜನವರಿ ತಿಂಗಳ ಪಿಂಚಣಿ ಹಣನ ಈಗಾಗಿ ಆಲ್ಮೋಸ್ಟ್ ಆಗಿ ಜಮಾ ಆಗಿದೆ ಭಾಳಷ್ಟು ಜನರಿಗೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಬರೋದು ಬಾಕಿ ಇರುವಂಥದ್ದು ಇವತ್ತು ಮತ್ತು ನಾಳೆ ಪಿಂಚಣಿನ ಜಮಾ ಆಗ್ತಾಯಿದೆ ವೀಕ್ಷಕರು. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡಿ. ಮತ್ತು ವೀಕ್ಷಕರೇ, ಯಾರಿಗೆಲ್ಲ ಪಿಂಚಣಿ ಹಣ ಬರೋದಿಲ್ಲ ಅಂತ ನೋಡೋದಾದರೆ ಈಗಾಗಲೇ ರಾಜ್ಯದಲ್ಲಿ 24 ಲಕ್ಷಕ್ಕೂ ಅಧಿಕ ಅನರ್ಹ ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ರಾಜ್ಯ ಸರ್ಕಾರದ ಒಂದು ಪಿಂಚಣಿ ಸೌಲಭ್ಯನ ಲಾಭನ ಪಡಿತಾ ಇದ್ದಾರೆ ಅಂತ
ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಒಂದು ಏನು ಅನುಮಾನಾಸ್ಪದ ಪಿಂಚಣಿದಾರರಿದ್ದಾರೆ, ಅಂಥ ಪಿಂಚಣಿದಾರರ ಪಿಂಚಣಿಗಳನ್ನು ನಾವು ಪರಿಷ್ಕರಣೆ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ಮಾಡುವ ಸಮಯದಲ್ಲಿ ಯಾರ್ದೆಲ್ಲ ಅನರ್ಹ ಪಿಂಚಣಿ ಅಂತ ಗುರುತಿಸಲ್ಪಡ್ತಾ ಇದೆ ಅಂತಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹೀಗಾಗಿ ಅಂಥವರಿಗೆ ಜನವರಿ ತಿಂಗಳಲ್ಲಿ ಪಿಂಚಣಿನ ಬಂದಿಲ್ಲ ಮತ್ತು ಬರೋದು ಇಲ್ಲ. ಯಾಕೆ ಅಂತಂದರೆ ಅವರು ಅನರ್ಹರಾಗಿರ್ತಾರೆ, ಅದಕ್ಕೋಸ್ಕರ ಅವರಿಗೆ ಪಿಂಚಣಿನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. ಮತ್ತು ಏನಾದರೂ ನೀವು ಎಲ್ಲವೂ ಕೂಡ ಸರಿಯಾಗಿತ್ತು, ನೀವು ಅರ್ಹ ಪಿಂಚಣಿದಾರರಾಗಿದ್ರಿ ಅಂತಂದರೆ ನಿಮಗೆ ಏನಾದರೂ ತಾಂತ್ರಿಕ ಸಮಸ್ಯೆಯಿಂದ ಪಿಂಚಣಿ ರದ್ದಾಗಿದ್ದರೆ ನೀವು ಪಿಂಚಣಿ ನಿರ್ದೇಶನಾಲಯಕ್ಕೆ ಅಥವಾ ತಹಸೀಲ್ ಆಫೀಸಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಪಿಂಚಣಿ ಅಧಿಕಾರಿಗಳಿರ್ತಾರೆ. ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿದಾಗ ಅವರು ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಯಾವ ಕಾರಣಕ್ಕಾಗಿ ನಿಮಗೆ ಪಿಂಚಣಿ ರದ್ದಾಗಿದೆ ಅಂತ ತಿಳಿಸ್ಕೊಡ್ತಾರೆ. ನೀವು ಅರ್ಹ ಪಿಂಚಣಿದಾರರಿದ್ದೀರಿ ಅಂತಂದರೆ ಅರ್ಹ ದಾಖಲೆಗಳನ್ನು ಕೊಟ್ಟು ಮತ್ತೆ ನೀವು ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದು ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಬ್ಬರು ಡೌಟ್ಗಳನ್ನು ಏನಂತ ಕೇಳಿದರು ಅಂತಂದರೆ, ನಮ್ಮದು 62 ವಯಸ್ಸು ಇದೆ, ನಾವು 600 ರೂಪಾಯಿ ಪಿಂಚಣಿನ ಪಡಿತಾ ಇದ್ದೀವಿ, ನಾವು 1200 ರೂಪಾಯಿ ಪಿಂಚಣಿನ ಪಡಿಬಹುದಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ ವೀಕ್ಷಕರೇ, 62 ವಯಸ್ಸು ಇತ್ತು ಅಂತಂದರೆ ನಿಮಗೆ 65ನೇ ವಯಸ್ಸಿನವರೆಗೂ ಕೂಡ 600 ರೂಪಾಯಿ ಪಿಂಚಣಿನ ಬರುವಂಥದ್ದು. ಯಾಕೆ ಅಂತಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಪಿಂಚಣಿಯಲ್ಲಿ 65 ವರ್ಷ ಕಂಪ್ಲೀಟ್ ಆಯಿತು ಅಂತಂದರೆ ನಿಮಗೆ ಆವಾಗ ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ 1200 ರೂಪಾಯಿ ಪಿಂಚಣಿನ ಬರುವಂಥದ್ದು. ಯಾರ್ದೆಲ್ಲ 60ರಿಂದ 65 ವರ್ಷದ ಒಳಗಿರುತ್ತಾರೆ ಅಂಥವರಿಗೆ 600 ರೂಪಾಯಿ ಪಿಂಚಣಿನ ಬರುತ್ತೆ. 65ರಿಂದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 1200 ರೂಪಾಯಿ ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಇದು ಕ್ಲಿಯರ್ ಆಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಯಾರ್ದೆಲ್ಲ ಈ ರೀತಿಯಾಗಿ ರದ್ದಾಗಿದೆ ಅಂಥವ್ರಿಗೆ ಪಿಂಚಣಿನ ಜಮಾ ಆಗ್ತಾಯಿಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಅರ್ಹ ಪಿಂಚಣಿದಾರರಿರ್ತಾರೆ ಅಂಥವರಿಗೆ ರಾಜ್ಯ ಸರ್ಕಾರದ ಈ ಒಂದು ಪಿಂಚಣಿ ಸೌಲಭ್ಯನ ಒದಗಿಸಿ ಕೊಡಬೇಕು ಅಂತ ಈ ಒಂದು ಪರಿಷ್ಕರಣೆನ ಪ್ರಾರಂಭ ಮಾಡಿದ್ದು. ಈಗಾಗಲೇ ಅನೇಕ ಪಿಂಚಣಿದಾರರು ಪರಿಷ್ಕರಣೆಯಲ್ಲಿ ರದ್ದು ಮಾಡಿದ್ದಾರೆ. ಇನ್ನೂ ಕೂಡ ಪರಿಷ್ಕರಣೆನ ಪ್ರಾರಂಭ ಇದೆ ವೀಕ್ಷಕರೇ. ಹೀಗಾಗಿ ಪರಿಷ್ಕರಣೆ ಆಗ್ತಾಯಿದೆ. ಪರಿಷ್ಕರಣೆಯಲ್ಲಿ ಯಾರ್ದೆಲ್ಲ ಅನರ್ಹ ಅಂತ ಪಿಂಚಣಿ ಅಂತ ಗುರುತಿಸಲ್ಪಡುತ್ತೆ ಅಂಥ ಪಿಂಚಣಿಗಳು ರದ್ದಾಗ್ತಾ ಇದ್ದಾವೆ. ಅಂಥವ್ರಿಗೆ ಪಿಂಚಣಿ ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ವೀಕ್ಷಕರೇ. ಮತ್ತು ಇನ್ನೂ ಪಿಂಚಣಿ ಹೆಚ್ಚಳದ ಬಗ್ಗೆ ಕೂಡ ಮತ್ತೆವೂ ಕೂಡ ಕಮೆಂಟ್ಗಳನ್ನು ಮಾಡಿದರು ಕೆಲವೊಬ್ಬರು. ಪಿಂಚಣಿ ಹಣ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಹೆಚ್ಚಳ ಮಾಡಿಲ್ಲ. ಪಿಂಚಣಿ ಏನಾದರೂ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿನ ಯಾವ್ಯಾವ ಯೋಜನೆಯಿಂದ ಪಿಂಚಣಿನ ಏನಾದರೂ ಹೆಚ್ಚಳ ಮಾಡಿದರು ಅಂತಂದರೆ ನಾನು ಖಂಡಿತವಾಗಿಯೂ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಅನೇಕ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದೆ. ಆದರೂ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು, ಜನವರಿ ತಿಂಗಳಲ್ಲಿ ನಮಗೆ ಪಿಂಚಣಿ ಹಣ ಹೆಚ್ಚಳ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ ಅಂತಂದರೆ ನಿಮಗೆ ಹೇಗೆ ಪಿಂಚಣಿ ಹಣ ಹೆಚ್ಚಳ ಬರುತ್ತೆ? ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಕ್ಲಿಯರ್ ಆಗಿ ತಿಳಿದುಕೊಂಡ್ಬಿಡಿ ವೀಕ್ಷಕರೇ. ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಹೆಚ್ಚಳ ಮಾಡಿಲ್ಲ. ಇದು ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಜನವರಿ ತಿಂಗಳಲ್ಲಿ ಪಿಂಚಣಿ ಹಣ ಕೆಲವೊಬ್ಬರಿಗೆ ಡಬಲ್ ಆಗಿ ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ವೀಕ್ಷಕ, ಒಂದೇ ತಿಂಗಳಲ್ಲಿ ಯಾರಿಗೂ ಕೂಡ ಡಬಲ್ ಪಿಂಚಣಿನ ಜಮಾ ಆಗಲ್ಲ. ಯಾಕೆ ಅಂತಂದರೆ ಯಾರಿಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿನ ಬಂದಿರಲ್ವೋ ಅಂಥವರಿಗೆ ಡಿಸೆಂಬರ್ ತಿಂಗಳದ ಪಿಂಚಣಿಯನ್ನು ಈ ಒಂದು ಜನವರಿ ತಿಂಗಳಲ್ಲಿ ಕ್ರೆಡಿಟ್ ಮಾಡ್ತಾರೆ. ಸರ್ಕಾರದ ಕಡೆಯಿಂದ ಜಮಾ ಮಾಡಿರ್ತಾರೆ. ಜನವರಿ ತಿಂಗಳದು ಮತ್ತು ಡಿಸೆಂಬರ್ ತಿಂಗಳದು 2 ತಿಂಗಳದು ಹಣನ ಜನವರಿ ತಿಂಗಳಲ್ಲೇ ಜಮಾ ಮಾಡಿರ್ತಾರೆ. ಹೀಗಾಗಿ ಅವರಿಗೆ ಎರಡು ಸಾರಿ ಅಮೌಂಟ್ನ ಬಂದಿರುವಂಥದ್ದು ಅಂತಂದರೆ ಡಬಲ್ ಆಗಿ ಹಣನ ಜಮಾ ಆಗಿರುವಂಥದ್ದು ಈ ಒಂದು ತಿಂಗಳಲ್ಲಿ. ಹೀಗಾಗಿ ಅವರಿಗೆ ಡಬಲ್ ಹಣನ ಜಮಾ ಆಗಿರುವಂಥದ್ದು. ಇಷ್ಟೇ ಸಿಂಪಲ್ ಆಗಿರುವಂಥದ್ದು ವೀಕ್ಷಕರು. ಯಾವುದೇ ಕಾರಣಕ್ಕೂ ಜನವರಿ ತಿಂಗಳಲ್ಲೇ ಡಬಲ್ ಆಗಿ ಪಿಂಚಣಿನ ಜಮಾ ಆಗಿರೋದಿಲ್ಲ. ಡಿಸೆಂಬರ್ ತಿಂಗಳದು ಅವರಿಗೆ ಬಂದಿರಲ್ಲ. ಹೀಗಾಗಿ ಡಿಸೆಂಬರ್ ತಿಂಗಳ ಪಿಂಚಣಿನ ಜನವರಿ ತಿಂಗಳಲ್ಲಿ ಜಮಾ ಮಾಡಿರ್ತಾರೆ ವೀಕ್ಷಕರೇ. ಇಷ್ಟು ಕ್ಲಿಯರ್ ಆಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ಒಂದು ಪಿಂಚಣಿ ಹಣದ ಬಗ್ಗೆ ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.